ದಾವಣಗೆರೆ ದಕ್ಷಿಣ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಸಿಎಂ ಸಿದ್ದರಾಮಯ್ಯ ಬೃಹತ್ ರೋಡ್ ಶೋ ಆಯೋಜನೆ ಮಾಡಿದರು. ಬಿರು ಬಿಸಿಲಲ್ಲಿಯೂ ಸಹ ಸಿಎಂ 20 ಕಿಲೋಮೀಟರ್ ರೋಡ್ ಶೋ ನಡೆಸಿ ಮತಬೇಟೆಗೆ ಇಳಿದಿದ್ದು ಗೆಲುವಿಗಾಗಿ ಭರ್ಜರಿ ಭಾಷಣ ಮಾಡ್ತಿದ್ದಾರೆ. ಇದರ ನಡುವೆ ಜಮೀರ್ ಅಹಮದ್ ಪ್ರಚಾರಕ್ಕೆ ಎಂಟ್ರಿ ಕೊಡಲಿದ್ದಾರೆ. ದಾವಣಗೆರೆ ದಂಗಲ್ಗೆ ಎಂಟ್ರಿ ಕೊಡ್ತಾರಾ ಜಮೀರ್? ಮಲ್ಲಿಕಾರ್ಜುನ್ ವರ್ಸಸ್ ಜಮೀರ್ ನಡುವೆ ಶಮನವಾಯ್ತಾ ಮುನಿಸು? ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ತೀವ್ರ ಪೈಪೋಟಿಯೇ ಏರ್ಪಟ್ಟಿದೆ. ಇದರ ನಡುವೆ ಜಮೀರ್ ಹೊತ್ತಿಸಿರೋ ಕಿಡಿಯನ್ನ ಜಮೀರೇ ಬಂದು ಆರಿಸೋ ಲೆವೆಲ್ಗೆ ಹೋಗಿದೆ ದಾವಣಗೆರೆ ದಕ್ಷಿಣ ಕ್ಷೇತ್ರ. ಜಮೀರ್ ಅಹಮದ್ ದಾವಣಗೆರೆ ಚುನಾವಣಾ ಪ್ರಚಾರಕ್ಕೆ ಬೇಡ ಅಂತಿದ್ದ ಮಲ್ಲಿಕಾರ್ಜುನ್ ವಿರುದ್ಧ ಜಮೀರ್ ಅಹಮದ್ ಅಸಮಾಧಾನಗೊಂಡಿದ್ರು. ಯಾವುದೇ ಕಾರಣಕ್ಕೂ ನಾನು ದಾವಣಗೆರೆ ಪ್ರಚಾರಕ್ಕೆ ಹೋಗಲ್ಲ ಅಂತ ಸಿಎಂ ಡಿಸಿಎಂ ಬಳಿ ಹೇಳಿದ್ರು. ಆದರೆ ದಾವಣಗೆರೆಗೆ ಮುಸ್ಲಿಮರು ಜಮೀರ್ ಪ್ರಚಾರಕ್ಕೆ ಬರಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಆದ್ರಿಂದ ಸಿಎಂ ಕೂಡ ಮುಸ್ಲಿಂ ಮತಗಳನ್ನ ಸೆಳೆಯೋದಕ್ಕೆ ಜಮೀರ್ ಅವಶ್ಯಕತೆ ಇದೆ ಎಂದು ಮನವೊಲಿಸಿದ್ದಾರೆ. ಆದ್ರಿಂದ ಇದೇ ಏಪ್ರಿಲ್ 5ರಿಂದ 1 ದಿನದ ಮಟ್ಟಿಗೆ ದಾವಣಗೆರೆಯಲ್ಲಿ ಜಮೀರ್ ಪ್ರಚಾರ ನಡೆಸಲಿದ್ದಾರೆ ಅಂತ ಹೇಳಲಾಗಿದೆ. ಸಮರ್ಥ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ರೋಡ್ ಶೋ. ಬೆಣ್ಣೆ ನಗರಿಯಲ್ಲಿ ಮತ್ತೆ ಘರ್ಜಿಸಿದ ಶಾಸಕ ಪ್ರದೀಪ್ ಈಶ್ವರ್. ಇದರ ನಡುವೆ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಸಿಎಂ ಸಿದ್ದರಾಮಯ್ಯ ಭರ್ಜರಿ ರೋಡ್ ಶೋ ನಡೆಸಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ನಾಗನೂರು, ಶಿರಮಗೊಂಡನಹಳ್ಳಿ, ತುರ್ಚಘಟ್ಟ, ಹೊಸಹಳ್ಳಿ ಹಾಗೂ ಹಡದಿ ಗ್ರಾಮದಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ನೀವು ಮತ ನೀಡಿದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಆತ್ಮಕ್ಕೆ ಶಾಂತಿ ಸಿಗಲಿದೆ ಎಂದ್ರು. ಅಲ್ಲದೆ ಶಾಸಕ ಪ್ರದೀಪ್ ಈಶ್ವರ್ ಕೂಡ ದಾವಣಗೆರೆ ಚುನಾವಣಾ ಅಖಾಡಕ್ಕೆ ಮತ್ತೆ ಎಂಟ್ರಿ ಕೊಟ್ಟು ಘರ್ಜಿಸಿದ್ದಾರೆ. ನಗರಕ್ಕೆ ಎಂಟ್ರಿ ಕೊಡ್ತಿದ್ದಂತೆ ಅಭಿಮಾನಿಗಳು ಜೈ ಪ್ರದೀಪಣ್ಣ ಅಂತ ಘೋಷಣೆ ಕೂಗಿದ್ರು. ಪ್ರದೀಪ್ ಈಶ್ವರ್ ಹೋದಲ್ಲೆಲ್ಲ ಅಭಿಮಾನಿಗಳ ದಂಡೆ ಹರಿದು ಬಂದಿತ್ತು. ಇನ್ನು ನಗರದ ಶಕ್ತಿ ದೇವರಾದ ವೀರಭದ್ರೇಶ್ವರ ಸ್ವಾಮಿ ಜಾತ್ರೆಯಲ್ಲಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹಾಗೂ ಕುಟುಂಬ ಕೆಂಡ ತುಳಿದ್ರು. ಒಟ್ಟಾರೆಯಾಗಿ ಸಮರ್ಥ ಪರವಾಗಿ ಸಿಎಂ ಡಿಸಿಎಂ ಸೇರಿದಂತೆ ಹಲವು ಘಟಾನುಘಟಿ ನಾಯಕರು ದಾವಣಗೆರೆಗೆ ಆಗಮಿಸುತ್ತಿದ್ದು 5ರಂದು ಜಮೀರ್ ಆಗಮಿಸುತ್ತಿರುವುದು ಎಲ್ಲಾ ಮುಸ್ಲಿಂ ಮತದಾರರನ್ನ ಕಾಂಗ್ರೆಸ್ನತ್ತ ಸೆಳೆದುಕೊಳ್ಳೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಮಲ್ಲಿಕಾರ್ಜುನ ಕೈದಾಳೆ, ಗ್ಯಾರಂಟಿ ನ್ಯೂಸ್, ದಾವಣಗೆರೆ.